ಇರ್ತದೆ. 11 ಗಂಟೆಗೆ ಅಂದರೆ ಎಷ್ಟು ಇಲ್ಲಿ 1 ಕೋಟಿ ಕೂಡ ಖಾಲಿ ಇದ್ದಿದ್ದಿಲ್ಲ. ಅಷ್ಟೆಲ್ಲ ಜನ ಬಹಳ ಸರಿಯಾದ ಸಮಯಕ್ಕೆ ಬಂದ್ರಿ. ಆಮೇಲೆ ಬಂದವರಿಗೂ ಕೂಡ ಇಲ್ಲಿ ಕುರ್ಚಿಯ ವ್ಯವಸ್ಥೆಗಳಾದವು. ಇನ್ನು ಕುಮಾರ್ ತೇಲಿ ಅವರು ಬಹಳ ವೈಜ್ಞಾನಿಕವಾಗಿ, ಆತ್ಮೀಯವಾಗಿ ಮತ್ತು ಉದಾತ್ತವಾಗಿ ಅವರು ಮಾತನಾಡಿದರು. ಅವರ ಮಾತುಗಳು ಅಂತ ನಾನು ಭಾವಿಸಿದ್ದೀನಿ. ಯಾಕೆಂದರೆ ಅವರು ಎಷ್ಟು ನಿಖರವಾಗಿ ಮಾತನಾಡಿದ್ರು ಅಂದರೆ, ಅನೇಕ ಶತಮಾನಗಳಿಂದ ಬಹಳ ಮೂಢನಂಬಿಕೆಯಿಂದ ಬದುಕಿದವರು. ಇವತ್ತಿಗೂ ಕೂಡ ನಾವು ಆ ಮೂಢನಂಬಿಕೆಗಳಿಂದ ಹೊರಗೆ ಬರಲಿಕ್ಕಾಗ್ತಾ ಇಲ್ಲ. ಇವತ್ತು ಅವರು ಬಹುಶಃ ನನ್ನ ಒಂದು ಅನುಭವದ ಪ್ರಕಾರ ಲಿಂಗಾಯತ ಸಮಾಜದಲ್ಲಿ ಮಾತ್ರ ಅತಿ ಹೆಚ್ಚು ದೇಹದಾನ ಮಾಡುವ ಜನರನ್ನು ನಾನು ಕಾಣ್ತೀನಿ. ಇಷ್ಟು ವೈಚಾರಿಕತೆ, ಇದು ಕೂಡ ಬಹಳ ದೊಡ್ಡ ವೈಚಾರಿಕತೆಯ ಒಂದು ವಿಚಾರ. ಯಾವ ಸಮಾಜದಲ್ಲಿ ಕೂಡ ಎಲ್ಲಿಯೋ ಒಂದು ಕಡೆ ಆಗ್ಬೋದು, ಆದರೆ ಬಹಳ ಸಹಜವಾಗಿ ಈ ಸಮಾಜದಲ್ಲಿ ದೇಹದಾನವನ್ನು ಮಾಡುವಂಥ ಜನರು ಸಿಕ್ಕಿದ್ದಾರೆ. ನಾನು ಪತ್ರಕರ್ತನಾಗಿ ಮಾತನ್ನು ಹೇಳ್ತಾ ಇದ್ದೀನಿ. ಇಂಥ ಒಂದು ಅಪರೂಪದ ಒಂದು ವೈಚಾರಿಕತೆ ಅದನ್ನು ನಾವು ಲಿಂಗಾಯತ ಸಮಾಜದಲ್ಲಿ ಕಾಣ್ತೇವೆ. ಇದಕ್ಕೆ ಏನು ಯಾಕೆ ಸಾಧ್ಯ ಅಂದರೆ ಈ ಧರ್ಮದ ತತ್ವ. ಇವತ್ತು ಅವರು ಇಲ್ಲಿ ತಮ್ಮ ಮುಂದೆ ತಮ್ಮ ಅಭಿಪ್ರಾಯವನ್ನು ಹೇಳಿ ತಮ್ಮ ಒಂದು ಮನಸ್ಸಿನ ಸ್ಥೈರ್ಯವನ್ನು ನಿಮ್ಮ ಮುಂದೆ ಅವರು ವ್ಯಕ್ತಪಡಿಸಿದ್ರಲ್ಲ, ಇದು ಬಹಳ ಮಹತ್ವದ್ದು. ಇವೆಲ್ಲ ನಮ್ಮ ಮೇಲೆ ಪರಿಣಾಮ ಆಗ್ಬೇಕು. ನಾವು ಇವತ್ತೇ ನನಗೆ ಬಹಳಷ್ಟು ಮಾತನಾಡಲಿಕ್ಕೆ ಸಮಯ ಇಲ್ಲ. ಯಾಕಂದರೆ ನಾನು 3:30ಗೆ ಧಾರವಾಡಲ್ಲಿ ಇರಬೇಕಾಗಿದೆ, ಅಲ್ಲಿಂದ ಬೆಂಗಳೂರಿಗೆ ಹೋಗಬೇಕಾಗಿದೆ. ಮತ್ತೆ ನಾನು ಇಂಥ ಒಂದು ಪ್ರಸಂಗ ಬಂದಾಗ ಖಂಡಿತವಾಗಿಯೂ ಈ ಹಿರೇಹಾಳಕ್ಕೆ ಬರಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಯಾಕಂದರೆ ಇಷ್ಟೊಂದು ರೀತಿಯ ಶಿಸ್ತು, ಮಾನಸಿಕವಾಗಿ ಮತ್ತು ಇಡೀ ಒಂದು ಕಾರ್ಯಕ್ರಮ ಹೇಗೆ ಮಾಡಬೇಕು ಅನ್ನುವಂಥ ಒಂದು ದೊಡ್ಡ ಪಾಠವನ್ನು ನಾವಿಲ್ಲಿ ಕಲಿತಾ ಇದ್ದೇವೆ ಅಂತ ನಾನು ಭಾವಿಸಿದ್ದೀನಿ. ಬಂಧುಗಳೇ, ಇವತ್ತು ನಾವು ಬಸವಣ್ಣನವರ ವಿಚಾರಗಳನ್ನು, ಬಸವಾದಿ ಶರಣರ ಬದುಕನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಅಷ್ಟೇನು ಆಗಿಲ್ಲ ಅಂತಲೇ ನಾನು ಭಾವಿಸಿದ್ದೀನಿ. ಯಾಕೆಂದರೆ ಸುಮಾರು 50 ವರ್ಷಗಳಿಂದ ನಾನು ವಿದ್ಯಾರ್ಥಿ ಆದಾಗಿನಿಂದ ಕೂಡ ಈ ತತ್ವದ ಕುರಿತು ನಾನು ಬರಿತಾ ಬಂದಿದ್ದೀನಿ, ಮಾತನಾಡ್ತಾ ಬಂದಿದ್ದೀನಿ. ಆದರೆ ಬದಲಾವಣೆ ಅಷ್ಟು ಖುಷಿ ಕೊಡುವಂಥದ್ದೇನಾಗಿಲ್ಲ. ತುಂಬ ಚೆನ್ನಾಗಿ ಕೇಳ್ತಾರೆ, ಆದರೆ ನಿಜ ಜೀವನದಲ್ಲಿ ಅಳವಡಿಸೋದ್ರಿಂದ ಬಹಳಷ್ಟು ಹಿಂಜರಿಕೆ ನಮ್ಮ ಜನರಿಗಿದೆ. ನಮ್ಮ ವಚನಗಳು ಇಡೀ ಜಗತ್ತಿನಲ್ಲಿ ಅತ್ಯಂತ ವೈಚಾರಿಕವಾದ ಸಾಹಿತ್ಯವನ್ನು ಹೊಂದಿದ್ದಾವೆ. ಆದರೆ ನಮಗೆ ಅದರ ಮೇಲೆ